ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಗೌರಿ ಗಣೇಶ ಹಬ್ಬಕ್ಕೆ ಮನೆಯಲ್ಲೇ ಶೇಂಗಾ ಬೀಜದಲ್ಲಿ ಯಾವ ಥರ ಕರ್ಜಿಕಾಯಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಮನೆಯಲ್ಲೇ ಕ್ಲೀನಾಗಿ ಮತ್ತು ನೀಟಾಗಿ ಮಾಡ್ಕೋಬೋದು. ಗಣೇಶನಿಗೆ 21 ಕರ್ಜಿಕಾಯಿ ಭಾಳ ಪ್ರಿಯವಾದದ್ದು. ನಾನಿಲ್ಲಿ 21 ಕರ್ಜಿಕಾಯಿಯನ್ನು ಮಾಡಿದ್ದೀನಿ. ಇದಕ್ಕೆ ಏನೆಲ್ಲ ಐಟಮ್ ಬೇಕು, ಯಾವ ಥರ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ಪು ನೋಡೋಣ ಬನ್ನಿ. ನಾನಿಲ್ಲಿ ಬೆಲ್ಲನ 1.5 ಗ್ಲಾಸಷ್ಟು ಬೆಲ್ಲ ತೊಗೊಂಡಿದ್ದೀನಿ. 1.5 1/4 ತೊಗೊಂಡಿದ್ದೀನಿ. ನಿಮಗೆ ಇನ್ನೂ ಸಿಹಿ ಬೇಕು ಅಂದರೆ ಹಾಕ್ಕೋಬೋದು. ಮೈದಾನ ನಾನು ಕಲಸಿಟ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಮೈದಾ. ಇದನ್ನು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಶೇಂಗಾ ಬಂದು ನಾನಿಲ್ಲಿ 2 ಗ್ಲಾಸಷ್ಟು ಶೇಂಗಾ ತೊಗೊತಾ ಇದ್ದೀನಿ. ಹುರಿಗಡಲೆ ಬಂದು 1 ಗ್ಲಾಸ್ ತೊಗೊತಾ ಇದ್ದೀನಿ. ಆಮೇಲೆ ಒಣ ಕೊಬ್ಬರಿ ತುರಿ ಬಂದು ನಾನಿಲ್ಲಿ ಅರ್ಧ ಚಿಪ್ಪನ್ನು ತುರಿದಿಟ್ಕೊಂಡಿದ್ದೀನಿ. ಆಮೇಲೆ ಏಲಕ್ಕಿ ಬಂದು ಒಂದು 10 ತೊಗೊಂಡಿದ್ದೀನಿ. ಇದು ಬಂದು ಗಸಗಸೆ 50 ಗ್ರಾಮ್ ಪ್ಯಾಕೆಟಲ್ಲಿ ಅರ್ಧ ಭಾಗ ಅಷ್ಟು ಮಾತ್ರ ಬಳಸ್ತಾ ಇದ್ದೀನಿ. ಈಗ ನಾನಿಲ್ಲೊಂದು ಸ್ಟೀಲ್ ಪ್ಯಾನ್ ತೊಗೊಂಡಿದ್ದೀನಿ. ಅದರಲ್ಲಿ 2 ಗ್ಲಾಸಷ್ಟು ಶೇಂಗಾ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡೋದಕ್ಕೆ ಹೋಗಬೇಡಿ. ಲೈಟಾಗಿ ಫ್ರೈ ಆದರೆ ಸಾಕು. ನಮ್ಗೆ ಗೊತ್ತಾಗುತ್ತೆ, ಅದು ಅರೋಮಾ ಬರ್ತಾ ಇರುತ್ತೆ ಫ್ರೈ ಆಗಬೇಕಾದ್ರೆ, ಆವಾಗಲೇ ಗೊತ್ತಾಗ್ಬಿಡುತ್ತೆ ನಮಗೆ. ನೋಡಿ, ಇದಾಗಿದೆ. ಈಗ ಇಷ್ಟಾದರೆ ಸಾಕು. ಇದು ಆಫ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಲ್ಲಾಂದರೆ ಒಂದು ಸ್ಟೀಲ್ ಪಾತ್ರೆಯಲ್ಲಿ ತಣ್ಣಗಾಗೋದಕ್ಕೆ ಒಂದು 10 ನಿಮಿಷ ಬಿಡೋಣ. ನಾನಿಲ್ಲಿ ಸ್ಟೀಲ್ ಪಾತ್ರೆಗೆ ಶೇಂಗಾ ಬೀಜನ ಹಾಕ್ಕೊತಾ ಇದ್ದೀನಿ. ಒಂದು 10 ನಿಮಿಷ ತಣ್ಣಗಾಗಲಿ. ಅಲ್ಲಿವರೆಗೂ ಅದೇ ಸ್ಟೀಲ್ ಪ್ಯಾನಲ್ಲಿ ಹುರಿಗಡಲೆ 1 ಗ್ಲಾಸ್ ಅಷ್ಟು ಹಾಕ್ಕೊತಾ ಇದ್ದೀನಿ. ಇದು ಅಷ್ಟೇ ಲೋ ಫ್ಲೇಮಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸಾಕು. ನೋಡಿ, ಇದಾಗಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ತೆಗಿತೀನಿ. ಇಲ್ಲಿ ಬೆಲ್ಲ ಬಂದು ನಾನು 1/4 ಗ್ಲಾಸಷ್ಟು ತೊಗೊತಾ ಇದ್ದೀನಿ. ನೋಡಿ, 1/4 ಇದೆ. ಮತ್ತು ಅದೇ ಸ್ಟೀಲ್ ಪ್ಯಾನ್ಗೆ ನಾನು ಗಸಗಸೆಯನ್ನು ಹಾಕ್ಕೊತಾ ಇದ್ದೀನಿ. ಅರ್ಧ ಭಾಗ ಅಷ್ಟು ಮಾತ್ರ ಹಾಕ್ಕೊತಾ ಇದ್ದೀನಿ. 50 ಗ್ರಾಮ್ ಗಸಗಸೆಯಲ್ಲಿ ಅದರಲ್ಲಿ 25 ಗ್ರಾಮ್ ಅಷ್ಟು ಮಾತ್ರ ತೊಗೊಂಡಿದ್ದೀನಿ. ಸ್ವಲ್ಪ ಲೈಟ್ ಫ್ರೈ ಆದರೂ ಸಾಕು. ಇದು ಇದಾಗಿದೆ. ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ತೆಗಿತಾ ಇದ್ದೀನಿ. ಈಗ ಒಂದು ಮಿಕ್ಸಿ ಜಾರಲ್ಲಿ ನಾನು ಹುರಿಗಡಲೆ ಎಲ್ಲ ತಣ್ಣಗಾಗಿತ್ತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಅರ್ಧ ಭಾಗ ಅಷ್ಟು ಹಾಕ್ಕೊಂಡು ತರಿಯಾಗಿ ರುಬ್ಕೊಂಬರೋಣ. ಸಿಪ್ಪೆ ತೆಗಿಯೋದು ಬೇಡ. ಇದಾಗಿದೆ. ನೋಡಿ, ಆ ಕಲರ್ ಇರಬೇಕು. ಸಿಪ್ಪೆ ಇದ್ದರೆ ಆ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇಷ್ಟ ಆದರೆ ಸಾಕು. ಈಗ ನಾನು ಒಂದು ಸ್ಟೀಲ್ ಪಾತ್ರೆಗೆ ಅದನ್ನೆಲ್ಲ ಮಿಕ್ಸಿ ಮಾಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಇನ್ನು ಅರ್ಧ ಭಾಗನೂ ಈ ಥರ ಮಿಕ್ಸಿ ಮಾಡ್ಕೊಂಡು ಬರೋಣ. ಆಗಿದೆ. ಇದನ್ನು ಸಹ ನಾನು ಪಾತ್ರೆಗೆ ತೆಗಿತಾ ಇದ್ದೀನಿ. ಈಗ ನಾವು ಹುರಿಗಡಲೆ ಮತ್ತು ಗಸಗಸೆ ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ. ಇದನ್ನು ಸ್ವಲ್ಪ ಪೌಡರ್ ಥರ ಮಾಡ್ಕೋಬೇಕು. ನೋಡಿ, ಈ ಥರ ಎಲ್ಲ ಹಾಕ್ಕೊಂಬಿಡೋಣ. ಇದ್ರ ಜೊತೆಗೆ ಏಲಕ್ಕಿನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಏಲಕ್ಕಿನ 10 ತೊಗೊಂಡಿದ್ದೀನಿ. ಇದಾಗಿದೆ. ನೋಡಿ, ಪೌಡರ್ ಥರ. ಇಷ್ಟಾದರೆ ಸಾಕು. ಈಗ ಇದಕ್ಕೆ ಬೆಲ್ಲ ಎಲ್ಲ ಹಾಕ್ಕೊಂಬಿಡೋಣ. ಮಿಕ್ಸಿ ಜಾರಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟು ಹಾಕ್ಕೋಬೇಕು. ಉಳಿದಿದ್ದನ್ನು ಮತ್ತೆ ಮಿಕ್ಸಿ ಮಾಡಿಕೊಂಡ್ರೆ ಬರುತ್ತೆ. ಈಗ ನನಗೆ ಇದಕ್ಕೆ ಇನ್ನೂ ಸ್ವಲ್ಪ ಉಳಿಯುತ್ತೆ. ಅದನ್ನು ಹಂಗೆ ಎತ್ತಿಟ್ಟು ಆಮೇಲೆ ಮಿಕ್ಸಿ ಮಾಡ್ತೀನಿ. ಇದು ಮಿಕ್ಸಿ ಜಾರ್ ತುಂಬಿದೆ. ನೋಡಿ, ಮಿಕ್ಸಿ ಮಾಡಿದ್ದಾಯಿತು. ಈ ಥರ ಪೌಡರ್ ಮಾಡ್ಕೋಬೇಕು. ಮಿಕ್ಸಿ ಮಾಡಬೇಕಾದ್ರೆ ಬೆಲ್ಲ ಏನಾದರೂ ಪೌಡರ್ ಆಗಿಲ್ಲ ಅಂದರೆ ಮತ್ತೆ ಇನ್ನೊಂದು ರೌಂಡು ನಾವು ಹಾಕ್ಬೋದು. ಈಗ ನಾನು ಇದನ್ನು
ಸ್ಟೀಲ್ ಪಾತ್ರೆಗೆ ತೆಗಿತಾ ಇದ್ದೀನಿ. ನೋಡಿ, ಅಲ್ಲಲ್ಲಿ ಏನಾದರೂ ಬೆಲ್ಲ ನಿಮಗೆ ಕಾಣಿಸ್ತು ಅಂದರೆ ಅದನ್ನು ತೆಗೆದು ಎತ್ತಿಟ್ಟಿರಿ, ಮತ್ತೆ ಮಿಕ್ಸಿ ಮಾಡ್ಕೋಬೋದು. ಕೆಲವೊಂದು ಕಡಲೆದು ಮಾಡಿದ್ವಲ್ಲ, ಹುರಿಗಡಲೆದು, ಆ ಪೌಡರ್ದು ಸ್ವಲ್ಪ ಗಂಟಿರುತ್ತೆ, ನೋಡ್ಕೊಂಡು ಅದನ್ನು ಈ ಥರ ಪ್ರೆಸ್ ಮಾಡ್ಕೋಬೇಕು. ಕೈಯಲ್ಲೇ ಈ ಥರ ಪ್ರೆಸ್ ಮಾಡಿದ್ರೆ ಅದು ನುಣ್ಣಗಾಗ್ಬಿಡುತ್ತೆ. ನೋಡಿ, ಈ ಥರ ಮಾಡಿದ್ರೆ ಪೌಡರ್ ಆಗಿಬಿಡುತ್ತೆ. ನೋಡಿಕೊಂಡು ಹುರಿಗಡಲೆದೇನಾದರೂ ಈ ಥರ ಗಟ್ಟಿ ಇದ್ದರೆ ಅದನ್ನೇ ಮಾಡ್ಕೋಬೇಕು. ಇಲ್ಲ ಅಂದರೆ ಮಿಕ್ಸಿ ಜಾರ್ಗೆ ಇನ್ನೊಂದು ಸಾರಿ ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ಥರ ಎಲ್ಲ ಮಾಡ್ಕೊಂಡು ಬಂದೆ ನಾನು ಕೈಯಲ್ಲಿ. ಈಗ ನಾನು ಉಳಿದಿರುವಂಥ ಬೆಲ್ಲ ಇತ್ತಲ್ಲ, ಆ ಬೆಲ್ಲನ ಮತ್ತೆ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಬರೀ ಬೆಲ್ಲನೇ ಮಿಕ್ಸಿಗೆ ಹಾಕಿದ್ರೆ ಅದು ಮಿಕ್ಸಿ ಜಾರ್ ತಿರುಗೋದಿಲ್ಲ. ಅದಕ್ಕೋಸ್ಕರ ನಾನು ಶೇಂಗಾ ಪುಡಿನ ಮತ್ತು ಅದ್ರ ಜೊತೆಗೆ ಹಾಕ್ಕೊಂಡು ಪೌಡರ್ ಮಾಡಿಕೊಂಡು ಬರೋಣ. ಈಗ ಆಗಿದೆ ನೋಡಿ, ಈ ಥರ ಪೌಡರ್ ಆದರೆ ಸಾಕು. ಈಗ ಇದನ್ನೆಲ್ಲ ನಾನು ಮತ್ತೆ ಸ್ಟೀಲ್ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಈಗ ಒಣಕೊಬ್ಬರಿ ನಾವು ತುರಿದಿಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ಆಮೇಲೆ ತುಪ್ಪದಲ್ಲಿ ಹುರಿದಿರೋವಂಥ ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಬಿಡ್ಬೋದು. ಇದ್ರ ಜೊತೆಗೆ ಬಾದಾಮಿನೂ ಸಣ್ಣ ಸಣ್ಣ ಪೀಸ್ಗಳಾಗಿ ಇರೋವಂಥ ಬಾದಾಮಿ ಸೇಲ್ ಮಾಡ್ತಾರೆ, ಅದನ್ನು ತೊಗೊಂಬಂದು ತುಪ್ಪದಲ್ಲಿ ಹುರಿದು ಹಾಕ್ಕೋಬೋದು. ಮಕ್ಕಳಿಗೆ ಇಷ್ಟ ಅಂದರೆ ಹಾಕ್ಕೊಳ್ಳಿ. ಈಗ ನೋಡಿ, ಇದು 10 ನಿಮಿಷ ಆಗಿತ್ತಲ್ಲ, ಇದಕ್ಕೆ ನಾನು ಮೈದಾದು ಹಿಟ್ಟು ಇನ್ನು ಸ್ವಲ್ಪ ಹಾಕಿ ಇನ್ನು ಸ್ವಲ್ಪ ನಾದ್ಕೊತೀನಿ. ಈ ಥರ ಆವಾಗ ಇನ್ನೂ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಈ ಥರ ಚೆನ್ನಾಗಿ ನಾದ್ಕೋಬೇಕು. 10-15 ನಿಮಿಷ ಈ ಥರ ಬಿಡೋದ್ರಿಂದ ಅದು ಇನ್ನೂ ಚೆನ್ನಾಗಾಗುತ್ತೆ. ನೋಡಿ, ಈಗ ಇದನ್ನು 1-2 ನಿಮಿಷ ಬಿಡೋಣ ನಾವು. ಈಗ 2 ನಿಮಿಷ ಆಯಿತು ನೋಡಿ, ಸಾಫ್ಟ್ ಆಗಿದೆ ಇದು. ಇದನ್ನು ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಬಿಟ್ಟು, ನಮಗೆ ಯಾವುದು ಕರ್ಜಿಕಾಯಿ, ಮೀಡಿಯಮ್ ಸೈಜ್ ಕರ್ಜಿಕಾಯಿ ಬೇಕಾ ಇಲ್ಲ ದೊಡ್ಡದು ಬೇಕಾ ನೋಡಿಕೊಂಡು ನಾವು ಅಷ್ಟೇ ಉಂಡೆ ತೊಗೋಬೇಕು. ಫಸ್ಟಿಗೆ ನಾನಿಷ್ಟು ಮೀಡಿಯಮ್ ಸೈಜಿಂದು ತೊಗೊತಾ ಇದ್ದೀನಿ ಕರ್ಜಿಕಾಯಿ ಮಾಡೋದಕ್ಕೆ. ನೋಡಿ, ಈ ಥರ ಸಾಫ್ಟ್ ಮಾಡ್ಕೋಬೇಕು. ಈ ಚಪಾತಿ ಮಣೆಗೆ ನಾನು ಮೈದಾ ಹಿಟ್ಟನ್ನು ಸ್ವಲ್ಪ ಸವರ್ಕೊಂಡು, ಇಲ್ಲಿ ಲೊಟ್ಟಣಿಗೆಯಲ್ಲಿ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ರುದ್ಕೋಬೋದು. ನಿಮಗೆ ಕರ್ಜಿಕಾಯಿ ಪ್ರೆಸ್ ಮಾಡೋವಂಥ ಮಿಷಿನ್ ಇದ್ದರೆ ಅದರಲ್ಲಿ ನೀವು ಸರ್ಕಲ್ಲಾಗೆ ರುದ್ಕೊಂಬಿಡಿ. ನಾನು ಮಿಷಿನ್ ಇಲ್ದಿರ ಆ ಥರನೇ ಮಾಡೋದು, ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಮಿಷಿನ್ ಇಲ್ಲ ಅಂದರೆ ಕರ್ಜಿಕಾಯಿಗೆ ಎಲೆ ಬಂದು ಉದ್ದ ಮಾಡಿಕೊಂಡು, ನಮಗೆ ಉದ್ದ ಇದ್ದರೆ ಮಕ್ಕಳು ಕೈಯಲ್ಲಿ ಇಟ್ಕೊಂಡು ತಿನ್ನೋದಕ್ಕೆ ಇಷ್ಟ ಅಲ್ವಾ, ಅದಕ್ಕೋಸ್ಕರ ನಾನಿಲ್ಲಿ ಉದ್ದ ಮಾಡ್ತಾಯಿದ್ದೀನಿ. ಈ ಥರ ಉದ್ದಕ್ಕೆ ಎಲೆ ಮಾಡ್ಕೋಬೇಕು. ಅದು ಫೋಲ್ಡ್ ಮಾಡೋದು ಕೂಡ ಈಸಿ ಆಗುತ್ತೆ ಉದ್ದ ಮಾಡಿದ್ರೆ. ಈ ಥರ ಉದ್ದ ಮಾಡಿದ್ದಾದಮೇಲೆ ನಾವು ಇವಾಗ ಕರ್ಜಿಕಾಯಿದು ಶೇಂಗಾದು ಮಾಡ್ಕೊಂಡಿದ್ವಲ್ಲ ಪೌಡರು, ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕಬೇಕು. ತುಂಬ ಪೇಷನ್ಸಿಂದ ಮಾಡಬೇಕು ಕರ್ಜಿಕಾಯಿ ಮಾಡಬೇಕು ಅಂದಾಗ. ಆ ಥರ ಮಾಡಿದ್ರೆ ಅದು ಕರ್ಜಿಕಾಯಿ ಮಾಡೋದೇ ಕಷ್ಟ ಆಗುತ್ತೆ. ನೋಡಿ, ಈ ಥರ ನಿಧಾನಕ್ಕೆ ಹಾಕಬೇಕು. ಕರ್ಜಿಕಾಯಿಗೆ ಪೌಡರ್ ಮಾಡ್ಕೊಂಡಿದ್ವಲ್ಲ, ಆ ಪೌಡರ್ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಈ ಥರ ಹಾಕ್ಕೋಬೇಕು. ಈಗ ಇದಕ್ಕೆ ನಾವು ಕ್ಲೋಸ್ ಮಾಡೋದಕ್ಕೆ ಎಲೆ ಸ್ವಲ್ಪ ಒಣಗಿರುತ್ತಲ್ಲ, ಅದಕ್ಕೋಸ್ಕರ ನಾನು ಒಂದು ಕಪ್ಪಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ಆ ನೀರನ್ನು ಈ ಥರ ಕೈಗೆ ಬೆರಳಿಗೆ ಹತ್ಕೊಂಡ್ಬಿಟ್ಟು ಸುತ್ತಲೂ ಈ ಥರ ಅಂಟಿಸ್ಬೇಕು. ಈಗ ಅಂಟಿಸೋದ್ರಿಂದ ಅದು ಬಿಚ್ಕೊಂಡು ಬರೋದಿಲ್ಲ. ಎಣ್ಣೆಯಲ್ಲಿ ಕರಿತೀವಲ್ಲ ಆವಾಗ ಬಿಚ್ಕೊಂಬರಲ್ಲ. ಈ ಟಿಪ್ಸು ಯೂಸ್ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ನೋಡಿ, ಈ ಥರ ಹಚ್ಚಿದ್ದಾದಮೇಲೆ ಇದನ್ನು ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಈ ಥರ ನಿಧಾನಕ್ಕೆ ಮಾಡ್ಕೋಬೇಕು, ಆ ಥರ ಪಡಲೇಬಾರ್ದು. ಸುತ್ತಲೂ ಎಲ್ಲ ಕಡೆ ಈ ಥರ ಕ್ಲೋಸ್ ಮಾಡಬೇಕು.
ಪ್ರೆಸ್ ಮಾಡ್ತಾ ಕ್ಲೋಸ್ ಮಾಡಬೇಕು. ಇಷ್ಟು ಮಾಡಿದ್ರೆ ಸಾಕು. ನೋಡಿ ಎಷ್ಟು ಸಾಫ್ಟಾಗಿ ಅಂದ್ಕೋಬೇಕು ನಾವು. ಈಗ ಇದಕ್ಕೆ ನಾನು ಒಂದು ಶೇಪ್ದು ಒಂದು ಸರ್ಕಲ್ ಶೇಪಲ್ಲಿ ಮಾಡುವಂಥದ್ದು ಒಂದು ಸ್ಪೂನ್ ತಂದಿದ್ದೆ. ಅದರಲ್ಲೇ ನೋಡಿ ಸರ್ಕಲಲ್ಲಿ ಶೇಪ್ ಮಾಡ್ಕೊತಾ ಇದ್ದೀನಿ. ಈ ಥರ ಸೈಡ್ಸಲ್ಲಿ ಎಕ್ಸ್ಟ್ರಾ ಬಂದಿರುತ್ತಲ್ಲ ಅದೆಲ್ಲ ಕಟ್ಟಾಗಿ ತೆಗಿಬೋದು. ನೋಡಿ ಈ ಥರ ಮಾಡಿಕೊಂಡು ಈಸಿಯಾಗಿ ಓಪನ್ ಆಗುತ್ತೆ ನೋಡಿ. ಈಗ ಈ ಡಿಸೈನೇ ಚೆನ್ನಾಗಿದೆ ಅಂದರೆ ನೀವು ಈ ಥರನೇ ಕರ್ಜಿಕಾಯನ್ನು ಎಣ್ಣೆಯಲ್ಲಿ ಕರಿಬೋದು. ಈ ಉಳಿದಂಥ ಹಿಟ್ಟನ್ನು ಈ ಥರ ನೀರಲ್ಲಿ ಡಿಪ್ ಮಾಡಿಟ್ರೆ ಒಣಗಲ್ಲ. ಈಗ ಇಷ್ಟ ಆಯ್ತಲ್ಲ. ಇದಾದಮೇಲೆ ನಾನಿಲ್ಲಿ ಫೋರ್ಕ್ ಸ್ಪೂನ್ ತೊಗೊಂಡಿದ್ದೀನಿ. ಅದರಲ್ಲಿ ಈ ಥರ ಪ್ರೆಸ್ ಮಾಡ್ತೀನಿ. ಇದು ಇನ್ನೊಂದು ಥರ ಡಿಸೈನು, ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ಈ ಥರ ಪ್ರೆಸ್ ಮಾಡ್ತೀನಿ. ಈ ಥರ ಎಲ್ಲ ಮಾಡಿಟ್ಕೋಬೇಕು ಕರ್ಜಿಕಾಯಿಗಳನ್ನೆಲ್ಲ. ಈಗ ಇನ್ನೊಂದು ಮಾಡೋದು ಆ ಥರನೇ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟನ್ನು ಸವರ್ಕೊಳೋದು, ಈ ಥರ ರೋಲ್ ಮಾಡೋದು. ಭಾಳ ಈಸಿಯಾಗಿ ಮಾಡಿಬಿಡ್ಬೋದು. ಯಾರು ಹೊಸ್ದಾಗಿ ಕಲಿತಿದ್ದೀರೋ ಅವ್ರಿಗೆ ತುಂಬ ಈಸಿ ಅನಿಸುತ್ತೆ ಮಾಡೋದಕ್ಕೆ, ಕಷ್ಟ ಆಗೋದಿಲ್ಲ, ಭಾಳ ಬೇಗ ಮಾಡ್ಕೋಬೋದು. ಮಕ್ಕಳಿಗೆ ಇಷ್ಟ ಅಂದರೆ ಇದರಲ್ಲೇ ನಾವು ಚಿಕ್ಕದಾಗಿ ಮಾಡಿಕೊಡ್ಬೋದು. ನೋಡಿ ಈ ಥರ ಹಿಟ್ಟನ್ನು ಮಧ್ಯ ಭಾಗಕ್ಕೆ ನಾವು ಮಾಡ್ಕೊಂಡಿದ್ವಲ್ಲ ಶೇಂಗಾದು ಪೌಡರು, ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ವಾಟರಲ್ಲಿ ಡಿಪ್ ಮಾಡಿಕೊಂಡು ಸುತ್ತಲೂ ಹಿಂಗೆ ಅನ್ನೋದು, ಕ್ಲೋಸ್ ಮಾಡೋದು. ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ಗಣೇಶ ಹಬ್ಬಕ್ಕೆ ಮನೆಯಲ್ಲೇ ಶುದ್ಧವಾಗಿ ಕ್ಲೀನಾಗಿ ಮಾಡ್ಕೋಬೋದು ನೋಡಿರಿ. 21 ಕರ್ಜಿಕಾಯಿಯನ್ನು ಗಣೇಶನ ನೈವೇದ್ಯಕ್ಕೆ ಸಮರ್ಪಿಸ್ಬೋದು. ನೋಡಿ ಆಯ್ತು ಇಷ್ಟು. ಈಗ ಸೇಮ್ ನಾನು ತೋರಿಸಿದ್ನಲ್ಲ ಶೇಪ್ ಮಾಡೋದು, ಸ್ಪೂನಲ್ಲಿ ಮತ್ತು ಡಿಸೈನಾಗಿ ಶೇಪ್ ಮಾಡೋದು. ಅಂಗಡಿಯಿಂದ ತೊಗೊಂಬಂದು ದೇವ್ರಿಗೆ ನೈವೇದ್ಯ ಇಡೋದಂದರೆ ಅಷ್ಟು ಚೆನ್ನಾಗಿರೋದಿಲ್ಲ. ನೋಡಿ ಹಿಂಗೆ ಸ್ವಲ್ಪ ಟೈಮ್ ಕೊಟ್ಟು ಮಾಡಿದ್ರೆ ಮನೆಯಲ್ಲಿ ತುಂಬ ಪೇಷನ್ಸ್ ಆಗಿ ತುಂಬಾ ಬೇಗ ಮಾಡ್ಕೋಬೋದು. ಈ ಥರ ನೀರಲ್ಲಿ ಡಿಪ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳಿ, ಮತ್ತು ಯೂಸ್ ಮಾಡ್ಕೋಬೋದು ಅದನ್ನು. ಮತ್ತು ಸ್ಪೂನಲ್ಲಿ ಈ ಥರ ಶೇಪ್ ಕೊಡೋದು. ಇಷ್ಟೇ, ಎಲ್ಲನೂ ಈ ಥರ ಮಾಡಿಟ್ಕೊತೀನಿ. ಎಣ್ಣೆ ಕಾಯೋದಕ್ಕೆ ಇಡೋಣ ಅಲ್ಲಿವರೆಗೂ. ಒಂದು ಸ್ಟೀಲ್ ಬಾಣಲಿ ತೊಗೊಂಡಿದ್ದೀನಿ. ಸ್ಟವ್ ಆನ್ ಮಾಡಿಕೊಂಡೆ. ನಮಗೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೇಕು. ನಾನಿಲ್ಲಿ ಒಟ್ಟಿಗೆ ತುಂಬ ಕರ್ಜಿಕಾಯನ್ನು ಎಣ್ಣೆಯಲ್ಲಿ ಕರಿಯೋಕ್ಕೆ ಹೋಗಲ್ಲ, 1 ಇಲ್ಲ 2 ಹಾಕ್ತೀನಿ. ಎಣ್ಣೆ ತುಂಬ ಹಾಕೋದಕ್ಕೆ ಹೋಗಬೇಡಿ, ಯಾಕೆಂದರೆ ಡೀಪ್ ಫ್ರೈ ಆಗಿರುವಂಥ ಎಣ್ಣೆನ ಮತ್ತೆ ರೀಯೂಸ್ ಮಾಡೋದಿಲ್ವಲ್ಲ, ಅದಕ್ಕೋಸ್ಕರ. ಈಗ ನೋಡಿ 1 ಹಾಕಿದ್ದೀನಿ. ನಾವು ತಿರುಗಿಸೋದು ಕೂಡ ತುಂಬ ಹುಷಾರಾಗಿ ತಿರುಗಿಸ್ಬೇಕು. ಆ ಎಲೆ ಮತ್ತು ನಾವು ಓಪನ್ ಆಗಬಾರ್ದು. ಅದರಲ್ಲಿರುವಂಥ ಹೂರಣ ಹಾಕಿರ್ತೀವಲ್ಲ ಪೌಡರು, ಅದೆಲ್ಲ ಹೊರಗಡೆ ಬಂದುಬಿಟ್ರೆ ಎಣ್ಣೆ ಎಲ್ಲ ಕಪ್ಪಾಗಿಬಿಡುತ್ತೆ. ಅದಕ್ಕೋಸ್ಕರ ತಿರುಗಿಸೋದು ಕೂಡ ತುಂಬ ಹುಷಾರಾಗಿ ತಿರ್ಗಿಸ್ಕೋಬೇಕು. ನೋಡಿ ಈ ಥರ 2 ಸಾರಿ ಈ ಥರ ತಿರುಗಿಸೋದ್ರಿಂದ ಎಲೆ ಕ್ರಿಸ್ಪಿ ಆಗಿರುತ್ತೆ. ಹೊರಗಡೆ ಭಾಗ ಎಲ್ಲ ಕ್ರಿಸ್ಪಿ ಇರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ಆ ಥರ ಚೆನ್ನಾಗಿರುತ್ತೆ. ಇದಾಗಿದೆ, ಈಗ ತೆಗಿತಾ ಇದ್ದೀನಿ. ಈ ಥರನೇ ಇನ್ನೊಂದು ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ಒಂದು 6 ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಮೀಡಿಯಮ್ ಆಗಿ ಫ್ಲೇಮ್ ಬಂದು ಮೀಡಿಯಮ್ ಇಟ್ಕೊಳ್ಳಿ. ತುಂಬ ಇಟ್ಟರೂ ಸೀದೋಗ್ಬಿಡುತ್ತೆ ಕರ್ಜಿಕಾಯಿ. ಫ್ಲೇಮ್ ಕಮ್ಮಿ ಇಟ್ಕೊಂಡೇ ಮಾಡಬೇಕು. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಗೋಲ್ಡನ್ ಕಲರ್ ಬಂದರೆ ಸಾಕು. ಇದಾಗಿದೆ, ತೆಗಿಯೋಣ ಇದನ್ನು. ಇನ್ನೂ 1-2 ಈ ಥರನೇ ಹಾಕಿದ್ದೀನಿ. ಇದು ಆಯಿತು ಫ್ರೆಂಡ್ಸ್. ಈಗ ಇದನ್ನು ನಾವು ಸರ್ವಿಂಗ್ ಪ್ಲೇಟ್ಗೆ ತೊಗೊಂಡ್ಬಿಡೋಣ. ಗೌರಿ ಗಣೇಶ ಹಬ್ಬಕ್ಕೆ ಕರ್ಜಿಕಾಯಿ ರೆಡಿ ಆಯಿತು. ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು.
ನೋಡಿ ಈಗ ಸರ್ವಿಂಗ್ ಪ್ಲೇಟಿಗೆ ತೊಗೊತಾ ಇದ್ದೀನಿ. ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಫ್ರೆಂಡ್ಸ್, ನಾನಿವತ್ತು ಮಾಡಿರೋಂಥ ಶೇಂಗಾ ಬೀಜದ ಕರ್ಜಿಕಾಯಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಹಾಕೋದನ್ನು ಮರಿಬೇಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.